ವಿರಾಟ್ ಜೊತೆ ಹೀಗೆ ಸುತ್ತಾಡ್ತಾ ಇದೀಯಾ? ಏನಮ್ಮ ಇದೆಲ್ಲ? ಅಲ್ಲ ಭೈರವಿ, ನಿನಗೆ ಮದ್ವೆ ಬೇಡ, ಜವಾಬ್ದಾರಿ ಬೇಡ, ಆದ್ರೆ ಮೋಜು ಮಸ್ತಿ ಮಾತ್ರ ಬೇಕು ಅಲ್ವಾ? ಇದೆಲ್ಲ ನಿನ್ ತಪ್ಪಲ್ಲ ಬಿಡು. ಎಷ್ಟೇ ಆದ್ರೂ ವಯಸ್ಸಿರೋ ಹೆಣ್ಣಲ್ವಾ? ನಮ್ಗೂ ಅರ್ಥ ಆಗತ್ತೆ. ಆದ್ರೂ ನೀನು ದೊಡ್ಡ ಮನೆ ಹೆಣ್ಮಗಳು ಅನ್ನೋ ಜವಾಬ್ದಾರಿ ಇರ್ಬೇಕು. ಹೀಗೆಲ್ಲ 4 ಜನ ನೋಡೋ ತರ ಬೀದಿಲೆಲ್ಲ ಸುತ್ತಾಡ್ಬಾರ್ದು ಭೈರವಿ. ಮಹಿಮಾ, ನನ್ ಮಗಳೇನು ಅಂತ ನನಗ್ ಗೊತ್ತಿದೆ. ನೀನ್ ಬಾಯಿಗೆ ಬಂದಾಗ ಮಾತಾಡ್ಬೇಡ. ಏನೋ ತಪ್ಪಾಗಿದೆ. ಯಾರೋ ಬೇಕು ಅಂತಾನೆ ಮಾಡಿದ್ದಾರೆ. ಅಣ್ಣ, ಸೂರ್ಯ ಹುಟ್ಟೆ ಬೆಳಕ್ ಚೆಲ್ಲೋದಿಲ್ಲ. ಅಂಗೈಲಿರೋ ಹುಣ್ಣಿಗೆ ಕನ್ನಡಿ ಬೇಕಾ ಅಣ್ಣ? ಆ ವಿಡಿಯೋದಲ್ಲೇ ಕಾಣಿಸ್ತಾ ಇಲ್ವಾ? ಅವರಿಬ್ರು ಒಬ್ರಿಗೊಬ್ರು ಎಷ್ಟು ಪ್ರೀತಿಯಿಂದ ಒಬ್ರಿಗೊಬ್ರು ಊಟ ಮಾಡಿಸ್ತಾ ಡಾನ್ಸ್ ಮಾಡ್ತಿದ್ದಾರೆ. ಬೆಳದಿಂಗ್ಳ ರಾತ್ರಿ ಫೈರ್ ಕ್ಯಾಂಪು, ಅವರಿಬ್ರು ಒಬ್ರಿಗೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರೋದು, ಇದನ್ನೆಲ್ಲ ನೋಡಿದ್ರೆ ನನಗಷ್ಟೇ ಅಲ್ಲ ಅಣ್ಣ, ಒಂದು ಚಿಕ್ಕ ಮಗುನು ಹೇಳುತ್ತೆ ಅವರಿಬ್ರು ಎಷ್ಟ್ರ ಮಟ್ಟಿಗೆ ಸರ್ಸಾಡ್ತಿದ್ರು ಅಂತ. ಮಹಿಮಾ, ಭವಾನಿ, ಭವಾನಿ, ನಿನ್ ತಂಗಿನ ನಂಬೋಕಾಗ್ತಿಲ್ಲ. ಯಾಕತರ್ವಾ, ಏನಾಯ್ತು? ಯಾಕೆ ಹೀಗೆ ಹೇಳ್ತಿದ್ಯಾ? ರಾತ್ರಿ ನಾವು ಮಾತಾಡಿದಾಗ ವಿರಾಟ್ನ ಮದ್ವೆ ಆಗಲ್ಲ, ಈಶಾನಿಗ್ ಮೋಸ ಮಾಡಲ್ಲ ಅಂತ ಹೇಳಿದ್ಲು ತಾನೆ? ಹೌದು. ನೀನ್ ಹೇಳಿದ್ ನಿಜನಾ? ಅವ್ರು ಹೇಳಿದ್ದನ್ನ ನಾನು ಹೇಳ್ದೆ. ಹಾಗಾದ್ರೆ ಇದಕ್ಕೇನು ಹೇಳ್ತೀಯ? ವಿಷಯ ಇಲ್ಲಿವರೆಗೂ ಮುಂದುವರೆದಿದೆ. ಆದ್ರೆ ನಿನ್ ತಂಗಿ ನನ್ನ ತಮ್ಮನ್ನ ಬೇಡ ಅಂತ ಹೇಳ್ತಿದ್ದಾಳೆ. ಅವ್ನು ನೋಡಿದ್ರೆ ಅಲ್ಲಿ ತಲೆ ಕೆಡ್ಸ್ಕೊಂಡು ಕೂತಿದ್ದಾನೆ. ನನಗೇನು ಅರ್ಥನೇ ಆಗ್ತಿಲ್ಲ ಅಥರ್ವಾ. ಅರ್ಥ ಆಗತ್ತೆ, ಬಾ. ಎಲ್ಲಿಗೆ? ನಿನ್ ಬಾ. ಓಕೆ ತ್ರಿಲೋಕ್, ಫೈಲ್ಸ್ನ ಎಲ್ಲ ರೆಡಿ ಮಾಡು, ನಾನು ಬಂದು ನೋಡ್ತೀನಿ. ಬಾಯ್. ವಿರಾಟ್, ನೀನು ಭೈರವಿ ಲವ್ ಮಾಡ್ತಾ ಇದ್ದೀರಾ? ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ? ಏನ್ ಪ್ರಾಬ್ಲಮ್ ಆಗಿದೆ? ಅಣ್ಣ, ಏನಿದು? ಏನಾಯ್ತು? ನಿಜ ಹೇಳು. ನಿಮ್ಮಿಬ್ರು ಮಧ್ಯೆ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ? ಚೆನ್ನಾಗಿ ಕೇಳ್ದೆ. ಇನ್ನೂ ಅಂಡರ್ಸ್ಟ್ಯಾಂಡಿಂಗೇ ಆಗಿಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಿಂದ ಬಂತು? ಓ, ಅಂಡರ್ಸ್ಟ್ಯಾಂಡಿಂಗ್ ಇಲ್ದೆ ಇಷ್ಟೆಲ್ಲ ಮುಂದುವರಿತಾ? ಅಣ್ಣ, ಏನಿದೆಲ್ಲ? ಈ ವಿಡಿಯೋ ಫೋಟೋದಲ್ಲಿರೋದು ನೀನು ಭೈರವಿ ತಾನೆ? ಹೌದು, ಆದ್ರೆ ಇವೆಲ್ಲ... ಇಬ್ರು ರಾತ್ರಿ ಇಷ್ಟು ಕ್ಲೋಸ್ ಆಗಿದ್ದೀರಾ, ಮಾತಾಡಿದಿರಾ, ಡ್ಯಾನ್ಸ್ ಮಾಡಿದಿರಾ, ಜೊತೆಗೆ ಸ್ಟೇ ಮಾಡಿದಿರಾ. ಇಷ್ಟೆಲ್ಲ ಆದ್ರೂ ಅವಳಿನ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತಿದ್ದಾಳೆ. ಯಾಕೆ? ಅಣ್ಣ, ಅದೇ ಬೇರೆ, ಇದೇ ಬೇರೆ. ನಾವು ಒಂದ್ ಕಡೆ ಸ್ಟೇ ಆಗಿದ್ದು ಅನಿವಾರ್ಯ, ಹಾಗಂತ ಲವ್ ಇದೆ ಅಂತ ಅಲ್ಲ. ಆಯ್ತು, ಸ್ಟೇ ಆಗಿದ್ದು ಅನಿವಾರ್ಯ. ಹಾಗಾದ್ರೆ ಈ ಡ್ಯಾನ್ಸ್ ಮಾಡಿದ್ದು, ಹಗ್ ಮಾಡ್ಕೊಂಡಿದ್ದು ಅದು ಅನಿವಾರ್ಯನೇನಾ? ಅದು ನನಗೂ ಅರ್ಥ ಆಗ್ತಾ ಇಲ್ಲ. ಯಾರು ತೆಗ್ದಿದ್ದು, ಯಾವಾಗ ತೆಗ್ದಿದ್ದು ಅಂತ. ಯಾರಾದ್ರೂ ತೆಗಿಲಿ, ಯಾವಾಗ್ಲಾದ್ರೂ ತೆಗಿಲಿ, ಒಂದ್ ಹೆಣ್ಣಿಗೆ ಇಷ್ಟ ಇಲ್ಲದೆ ಇಷ್ಟೆಲ್ಲ ಮೂವ್ ಆಗಲ್ಲ. ಇಲ್ಲ ಅಣ್ಣ, ಆ ಪರಿಸ್ಥಿತಿ ಹಾಗಿತ್ತು. ಇದೆಲ್ಲ ಏನೋ ಗೊತ್ತಿಲ್ದೇನೆ ಆಗಿರೋದು. ನಾವು ಕಾನ್ಫರೆನ್ಸ್ಗೆ ಅಂತ ಹೋದಾಗ ನಮ್ಮ ದಾರಿನಲ್ಲಿ ಒಂದು ಮಗು ಸಿಕ್ತು. ಮಗುನ ಕರ್ಕೊಂಡು ಮನೆಗೆ ತಲುಪೋಷ್ಟರಲ್ಲಿ ಕತ್ಲೆ ಆಗೋಗಿತ್ತು. ಆ ಮನೆಯವ್ರ ಬಲವಂತಕ್ಕೆ ಸ್ಟೇ ಮಾಡಬೇಕಾಯ್ತು. ಹಾಗೆ ಆ ಮಗು ಜೊತೆ ಆಟ ಆಡ್ತಾ ಸ್ವಲ್ಪ ಕ್ಲೋಸ್ ಆಗಿ ಮೂವ್ ಆಗ್ತಿದ್ವಿ. ಆ ಮಗು ಆಸೆ ಪಡ್ತು ಅಂತ ನಾವು ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಅದೇನೇ ಇರಬಹುದು ವಿರಾಟ್, ಕಾರಣಗಳಷ್ಟೇ. ಆದ್ರೆ ಅದರಿಂದ ನಿನ್ನ ಹೆಸರು, ಅವಳ ಹೆಸರು ಹಾಳಾಗ್ತಾ ಇದೆ. ಓ ಗಾಡ್, ಏನಿದೆಲ್ಲ? ಇದೇನಾಗ್ತಾ ಇದೆ?
ನಂಗಂತೂ ಒಂದು ಗೊತ್ತಾಗ್ತಿಲ್ಲ. ವಿರಾಟ್, ಏನ್ ಆಗ್ತಿದೆ ಅಂತ ಯೋಚನೆ ಮಾಡೋದ್ರ ಬದಲು ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡು. ಸೋಷಿಯಲ್ ಮೀಡಿಯಾದಲ್ಲಿ ಮರ್ಯಾದೆ ಹೋಗ್ತಾ ಇದೆ ಅಂದ್ರೆ ಇದಕ್ಕೆ ಬೇರೆ ಏನೂ ಪರಿಹಾರ ಇಲ್ಲ. ನೀವಿಬ್ರು ಮದುವೆ ಆಗ್ಲೇಬೇಕು. ಹೌದು ವಿರಾಟ್, ನಿಮ್ಮಣ್ಣ ಹೇಳ್ತಿರೋ ಹಾಗೆ ನೀವು ಮದುವೆ ಆಗ್ಲೇಬೇಕು. ಇಲ್ಲ ಅಂದ್ರೆ ಸುಮ್ಮನೆ ಮಾನ ಮರ್ಯಾದೆ ಎಲ್ಲ ಹಾಳಾಗತ್ತೆ. ಈ ವಿಷಯ ಎಲ್ಲೆಲ್ಲಿಗೋ ಹೋಗುತ್ತೆ. ಅಯ್ಯೋ ಅತ್ತಿಗೆ, ನಾನು ಮದುವೆ ಆಗಕ್ಕೆ ರೆಡಿ, ಆದರೆ ಅವಳು